ಭಾರಿ ಹೈ ಡ್ರಾಮಾ ಇವತ್ತು ಬಹುತೇಕ ಮಧ್ಯಾಹ್ನದಿಂದಲೂ ಕೂಡ ಇದೇ ಸಿಚುಯೇಷನ್, ಇದೇ ರೀತಿಯ ಸೀನ್ಗಳು ಕೂಡ ಅಲ್ಲಿಂದ ಅಪ್ಡೇಟೆಡ್ ವಿಜುವಲ್ಸ್ ಲೈವ್ ಯಾರದೇ ರಿಯಾಕ್ಷನ್ ಬಂದರೂ ಕೂಡ ರಿಪಬ್ಲಿಕ್ ಕನ್ನಡ ಮೊದಲು ಅದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇವತ್ತು ಬೆಳಗ್ಗಿನಿಂದ ಏನೇನಾಯ್ತು ಅನ್ನೋದ್ರ 5 ದೃಶ್ಯಗಳಿದೆ. ಯಾವ ದೃಶ್ಯಗಳನ್ನ ಸುವರ್ಣಸೌಧ ಕಾಣಬಾರ್ದಾಗಿತ್ತೋ ಅದಷ್ಟು ದೃಶ್ಯಗಳನ್ನ ಇವತ್ತು ಸುವರ್ಣಸೌಧ ಕಾಣುವಂತಹ ದುರ್ಗತಿ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ 5 ಸೀನ್ಗಳನ್ನ. ಸಾಧ್ಯ ಆದ್ರೆ ಲೈವ್ ಅಪ್ಡೇಟ್ಸ್ ಬಂದ್ರೆ ಅದನ್ನು ಕೂಡ ತೆಗೆದುಕೊಳ್ತಾ ಹೋಗೋಣ. 5 ಸೀನ್ಗಳನ್ನ ಸ್ಕ್ರೀನ್ ಮೇಲೆ ತಾನೆ. ಮೊದಲ ದೃಶ್ಯ ಗಮನಿಸ್ತಾ ಇದ್ದೀರಿ. ಯಾವಾಗ ಸದನದ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ರು, ಸಿಟಿ ರವಿ ಅನ್ನೋ ಆರೋಪ ಕೇಳೋಕ್ ಸಿಕ್ತು. ಸದನದ ಹೊರಗೆ ಜಮಾಯಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು. ಸಿಟಿ ರವಿ ಅವರ ಫೋಟೋಗೆ ಚಪ್ಪಲಿ ಏಟು. ಇದು ದೃಶ್ಯ ಸಂಖ್ಯೆ 1. ದೃಶ್ಯ ಸಂಖ್ಯೆ 2 ಹಾಗೆ ಕ್ವಿಕ್ ಆಗಿ ಸ್ಕ್ರೀನ್ ಮೇಲೆ. ಸುವರ್ಣಸೌಧ ಸೆಷನ್ ನಡೀತಿರೋ ಸಂದರ್ಭದಲ್ಲಿ ಸಾಮಾನ್ಯ ಜನರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭದ್ರತಾ ಲೋಪ ಯಾವ ಮಟ್ಟಿಗಾಯ್ತು ಅನ್ನೋದನ್ನ ಈ 2ನೇ ದೃಶ್ಯ ಸಾರಿ ಹೇಳ್ತಾ ಇದೆ. ಇದು ಯಾರ ಪಟ್ಟಾಲ ಮಾದ್ರೂ ಪರವಾಗಿಲ್ಲ, ಹೇಳಿಕ್ ನಮ್ಗೆ ಯಾವುದೇ ರೀತಿಯ ಸಂಕೋಚವೂ ಇಲ್ಲ, ಮುಜುಗರವೂ ಇಲ್ಲ. ರೌಡಿ ಗ್ಯಾಂಗ್ ಒಳಗೆ ನುಗ್ಗಿ ಬಂದಿದ್ದಾರೆ ಸುವರ್ಣಸೌಧದ ಒಳಗೆ. ಅಲ್ಲಿರೋ ಪೊಲೀಸರು ಕಕ್ಕಾಬಿಕ್ಕಿ. ಇದು ಸೀನ್ ನಂಬರ್ 2. 3ನೇ ದೃಶ್ಯವನ್ನ ಕೂಡ ಸ್ಕ್ರೀನ್ ಮೇಲೆ ತಾನೆ. ಸುವರ್ಣಸೌಧ ಜನರ ಸಮಸ್ಯೆಗೆ ಧ್ವನಿ ಆಗ್ಬೇಕಾಗಿದ್ದ ವೇದಿಕೆ ಇವತ್ತು ಕಾಣೋಕೆ ಸಿಕ್ಕಿದ್ದು ಪೊಲೀಸರ ಕೋಟೆ. ಯಾಕೆ ಬಂದ್ರು? ಜನರ ಸಮಸ್ಯೆಯನ್ನ ಆಲಿಸುವ ಸಲುವಾಗಿ ಕಚ್ಚಾಡ್ಕೊಂಡ್ರು ಜನಪ್ರತಿನಿಧಿಗಳು. ಹಾಗಾಗ್ಬೇಕು ಪ್ರೊಟೆಕ್ಷನ್ ಅಂತಲ್ಲ, ವೈಯಕ್ತಿಕ ವಿಚಾರಕ್ಕೆ ಆದಂತಹ ಗಲಾಟೆ, ಆ ಗಲಾಟೆಯಿಂದಾದ ಆ ಗಲಭೆಯನ್ನ ನಿಯಂತ್ರಿಸಲಿಕ್ಕೆ ಬಂದ್ರು ಪೊಲೀಸರು. ಸೀನ್ ನಂಬರ್ 3. ಸೀನ್ ನಂಬರ್ 4 ತನ್ನಿ ಸ್ಕ್ರೀನ್ ಮೇಲೆ, ಬೇಗ ಕ್ವಿಕ್. ಸೀನ್ ನಂಬರ್ 4, ಸಿಟಿ ರವಿ ಅವರ ಮೇಲೆ ಧಿಮಾಕು ಹಾಗೆ ದರ್ಪದ ಪ್ರದರ್ಶನ. ಕಾಲಲ್ಲಿ ಒದೆಯಕ್ಕೆ ಹೋಗ್ತಾರೆ, ಕೈಯಲ್ಲಿ ಎಳೆಯಕ್ಕೆ ಹೋಗ್ತಾರೆ. ಸಿಟಿ ಅವರು ಮಾಡಿದ್ದು ತಪ್ಪಲ್ಲ ಅಂತ ಹೇಳಿ ನಾವು ಎಲ್ಲೂ ಹೇಳ್ತಾ ಇಲ್ಲ, ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಇದು ಯಾವುದೇ ಪಕ್ಷದವರ ಬೆಂಬಲಿಗರ ವರ್ತನೆ ಆದ್ರೂ ಕೂಡ ಸುವರ್ಣಸೌಧದಲ್ಲಿ ಇಟ್ಸ್ ಅ ಶೇಮ್ಫುಲ್ ಆಕ್ಟ್. ನಾಚಿಕೆಗೇಡಿನ ವರ್ತನೆ. ಮಾರ್ಷಲ್ಗಳನ್ನ ಕೂಡ ತಳ್ಳಿದ್ದಾರೆ. ಒಬ್ಬ ಜನಪ್ರತಿನಿಧಿ ಅನ್ನೋದನ್ನ ಕೂಡ ಮರೆತು ಸಿಟಿ ರವಿ ಅವರನ್ನ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಗೇಟ್ ಹಾಕಿದಾಗ ಸುವರ್ಣಸೌಧ, ಯಾವ ಸುವರ್ಣಸೌಧ ವಿಧಾನಸೌಧವನ್ನ ಎಲ್ಲ ಜನಪ್ರತಿನಿಧಿಗಳು ದೇಗುಲ ಅಂತ ಹೇಳಿ ಪರಿಗಣಿಸ್ತಾರೆ, ಅದರ ಗೇಟ್ ಅನ್ನ ಕಾಲಲ್ಲಿ ಒದ್ದಿದ್ದಾರೆ. ಸೀನ್ ನಂಬರ್ 5 ಬರ್ಲಿ ಹಾಗೆ ಕ್ವಿಕ್ ಆಗಿ. ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ದೃಶ್ಯಗಳು ಇದು. ಯಾವಾಗ ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಆಗುತ್ತೋ ಧರಣಿ ಕೂರ್ತಾರೆ. ಧರಣಿ ಕೂತ ಸಂದರ್ಭದಲ್ಲೇನೆ ಇದೀಗ ಅರೆಸ್ಟ್ ಕೂಡ ಆಗಿದೆ. ಭಾರಿ ಹೈ ಡ್ರಾಮಾ ಇವತ್ತು ಬಹುತೇಕ ಮಧ್ಯಾಹ್ನದಿಂದಲೂ ಕೂಡ ಇದೇ ಸಿಚುಯೇಷನ್, ಇದೇ ರೀತಿಯ ಸೀನ್ಗಳು ಕೂಡ ಅಲ್ಲಿಂದ ಅಪ್ಡೇಟೆಡ್ ವಿಜುವಲ್ಸ್ ಲೈವ್ ಯಾರದೇ ರಿಯಾಕ್ಷನ್ ಬಂದರೂ ಕೂಡ ರಿಪಬ್ಲಿಕ್ ಕನ್ನಡ ಮೊದಲು ಅದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇವತ್ತು ಬೆಳಗ್ಗಿನಿಂದ ಏನೇನಾಯ್ತು ಅನ್ನೋದ್ರ 5 ದೃಶ್ಯಗಳಿದೆ. ಯಾವ ದೃಶ್ಯಗಳನ್ನ ಸುವರ್ಣಸೌಧ ಕಾಣಬಾರ್ದಾಗಿತ್ತೋ ಅದಷ್ಟು ದೃಶ್ಯಗಳನ್ನ ಇವತ್ತು ಸುವರ್ಣಸೌಧ ಕಾಣುವಂತಹ ದುರ್ಗತಿ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ 5 ಸೀನ್ಗಳನ್ನ. ಸಾಧ್ಯ ಆದ್ರೆ ಲೈವ್ ಅಪ್ಡೇಟ್ಸ್ ಬಂದ್ರೆ ಅದನ್ನು ಕೂಡ ತೆಗೆದುಕೊಳ್ತಾ ಹೋಗೋಣ. 5 ಸೀನ್ಗಳನ್ನ ಸ್ಕ್ರೀನ್ ಮೇಲೆ ತಾನೆ. ಮೊದಲ ದೃಶ್ಯ ಗಮನಿಸ್ತಾ ಇದ್ದೀರಿ. ಯಾವಾಗ ಸದನದ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ರು, ಸಿಟಿ ರವಿ ಅನ್ನೋ ಆರೋಪ ಕೇಳೋಕ್ ಸಿಕ್ತು. ಸದನದ ಹೊರಗೆ ಜಮಾಯಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು. ಸಿಟಿ ರವಿ ಅವರ ಫೋಟೋಗೆ ಚಪ್ಪಲಿ ಏಟು. ಇದು ದೃಶ್ಯ ಸಂಖ್ಯೆ 1. ದೃಶ್ಯ ಸಂಖ್ಯೆ 2 ಹಾಗೆ ಕ್ವಿಕ್ ಆಗಿ ಸ್ಕ್ರೀನ್ ಮೇಲೆ. ಸುವರ್ಣಸೌಧ ಸೆಷನ್ ನಡೀತಿರೋ ಸಂದರ್ಭದಲ್ಲಿ ಸಾಮಾನ್ಯ ಜನರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭದ್ರತಾ ಲೋಪ ಯಾವ ಮಟ್ಟಿಗಾಯ್ತು ಅನ್ನೋದನ್ನ ಈ 2ನೇ ದೃಶ್ಯ ಸಾರಿ ಹೇಳ್ತಾ ಇದೆ. ಇದು ಯಾರ ಪಟ್ಟಾಲ ಮಾದ್ರೂ ಪರವಾಗಿಲ್ಲ, ಹೇಳಿಕ್ ನಮ್ಗೆ ಯಾವುದೇ ರೀತಿಯ ಸಂಕೋಚವೂ ಇಲ್ಲ, ಮುಜುಗರವೂ ಇಲ್ಲ. ರೌಡಿ ಗ್ಯಾಂಗ್ ಒಳಗೆ ನುಗ್ಗಿ ಬಂದಿದ್ದಾರೆ ಸುವರ್ಣಸೌಧದ ಒಳಗೆ. ಅಲ್ಲಿರೋ ಪೊಲೀಸರು ಕಕ್ಕಾಬಿಕ್ಕಿ. ಇದು ಸೀನ್ ನಂಬರ್ 2. 3ನೇ ದೃಶ್ಯವನ್ನ ಕೂಡ ಸ್ಕ್ರೀನ್ ಮೇಲೆ ತಾನೆ. ಸುವರ್ಣಸೌಧ ಜನರ ಸಮಸ್ಯೆಗೆ ಧ್ವನಿ ಆಗ್ಬೇಕಾಗಿದ್ದ ವೇದಿಕೆ ಇವತ್ತು ಕಾಣೋಕೆ ಸಿಕ್ಕಿದ್ದು ಪೊಲೀಸರ ಕೋಟೆ. ಯಾಕೆ ಬಂದ್ರು? ಜನರ ಸಮಸ್ಯೆಯನ್ನ ಆಲಿಸುವ ಸಲುವಾಗಿ ಕಚ್ಚಾಡ್ಕೊಂಡ್ರು ಜನಪ್ರತಿನಿಧಿಗಳು. ಹಾಗಾಗ್ಬೇಕು ಪ್ರೊಟೆಕ್ಷನ್ ಅಂತಲ್ಲ, ವೈಯಕ್ತಿಕ ವಿಚಾರಕ್ಕೆ ಆದಂತಹ ಗಲಾಟೆ,
ಆ ಗಲಾಟೆಯಿಂದಾದ ಗಲಭೆ, ಆ ಗಲಭೆಯನ್ನ ನಿಯಂತ್ರಿಸಲಿಕ್ಕೆ ಬಂದ್ರು ಪೊಲೀಸರು. ಸೀನ್ ನಂಬರ್ 3, ಸೀನ್ ನಂಬರ್ 4 ತನ್ನಿ ಸ್ಕ್ರೀನ್ ಮೇಲೆ, ಬೇಗ ಬೇಗ ಕ್ವಿಕ್. ಸೀನ್ ನಂಬರ್ 4, ಸಿಟಿ ರವಿ ಅವರ ಮೇಲೆ ಧಿಮಾಕು ಹಾಗೆ ದರ್ಪದ ಪ್ರದರ್ಶನ. ಕಾಲಲ್ಲಿ ಒದೆಯಕ್ಕೆ ಹೋಗ್ತಾರೆ, ಕೈಯಲ್ಲಿ ಎಳೆಯಕ್ಕೆ ಹೋಗ್ತಾರೆ. ಸಿಟಿ ಅವರು ಮಾಡಿದ್ದು ತಪ್ಪಲ್ಲ ಅಂತ ಹೇಳಿ ನಾವು ಎಲ್ಲೂ ಹೇಳ್ತಾ ಇಲ್ಲ, ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಇದು ಯಾವುದೇ ಪಕ್ಷದವರ ಬೆಂಬಲಿಗರ ವರ್ತನೆ ಆದ್ರೂ ಕೂಡ ಸುವರ್ಣಸೌಧದಲ್ಲಿ ಇಟ್ಸ್ ಅ ಶೇಮ್ಫುಲ್ ಆಕ್ಟ್, ನಾಚಿಕೆಗೇಡಿನ ವರ್ತನೆ. ಮಾರ್ಷಲ್ಗಳನ್ನ ಕೂಡ ತಳ್ಳಿದ್ದಾರೆ. ಒಬ್ಬ ಜನಪ್ರತಿನಿಧಿ ಅನ್ನೋದನ್ನ ಕೂಡ ಮರೆತು ಸಿಟಿ ರವಿ ಅವರನ್ನ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಗೇಟ್ ಹಾಕಿದಾಗ ಸುವರ್ಣಸೌಧ, ಯಾವ ಸುವರ್ಣಸೌಧ, ವಿಧಾನಸೌಧವನ್ನ ಈ ಎಲ್ಲ ಜನಪ್ರತಿನಿಧಿಗಳು ದೇಗುಲ ಅಂತ ಹೇಳಿ ಪರಿಗಣಿಸ್ತಾರೆ, ಅದರ ಗೇಟ್ ಅನ್ನ ಕಾಲಲ್ಲಿ ಒದ್ದಿದ್ದಾರೆ. ಸೀನ್ ನಂಬರ್ 5 ಬರಲಿ ಹಾಗೆ ಕ್ವಿಕ್ ಆಗಿ. ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ದೃಶ್ಯಗಳು ಇದು. ಯಾವಾಗ ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಆಗುತ್ತೋ ಧರಣಿ ಕೂರ್ತಾರೆ. ಧರಣಿ ಕೂತ ಸಂದರ್ಭದಲ್ಲೇನೆ ಇದೀಗ ಅರೆಸ್ಟ್ ಕೂಡ ಆಗಿದೆ. ಭಾರಿ ಹೈ ಡ್ರಾಮಾ ಇವತ್ತು. ಬಹುತೇಕ ಮಧ್ಯಾಹ್ನದಿಂದಲೂ ಕೂಡ ಇದೇ ಸಿಚುಯೇಷನ್, ಇದೇ ರೀತಿಯ ಸೀನ್ಗಳು ಕೂಡ. ಅಲ್ಲಿಂದ ಅಪ್ಡೇಟೆಡ್ ವಿಜುವಲ್ಸ್ ಲೈವ್, ಯಾರದೇ ರಿಯಾಕ್ಷನ್ ಬಂದರೂ ಕೂಡ ರಿಪಬ್ಲಿಕ್ ಕನ್ನಡ ಮೊದಲು ಅದನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಇವತ್ತು ಬೆಳಗ್ಗಿನಿಂದ ಏನೇನಾಯ್ತು ಅನ್ನೋದ್ರ 5 ದೃಶ್ಯಗಳಿದೆ. ಯಾವ ದೃಶ್ಯಗಳನ್ನ ಸುವರ್ಣಸೌಧ ಕಾಣಬಾರ್ದಾಗಿತ್ತೋ ಅದಷ್ಟು ದೃಶ್ಯಗಳನ್ನ ಇವತ್ತು ಸುವರ್ಣಸೌಧ ಕಾಣುವಂತಹ ದುರ್ಗತಿ. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ 5 ಸೀನ್ಗಳನ್ನ. ಸಾಧ್ಯ ಆದ್ರೆ ಲೈವ್ ಅಪ್ಡೇಟ್ಸ್ ಬಂದ್ರೆ ಅದನ್ನು ಕೂಡ ತೆಗೆದುಕೊಳ್ತಾ ಹೋಗೋಣ. 5 ಸೀನ್ಗಳನ್ನ ಸ್ಕ್ರೀನ್ ಮೇಲೆ ತಾನೆ. ಮೊದಲ ದೃಶ್ಯ ಗಮನಿಸ್ತಾ ಇದ್ದೀರಿ. ಯಾವಾಗ ಸದನದ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ರು, ಸಿಟಿ ರವಿ ಅನ್ನೋ ಆರೋಪ ಕೇಳೋಕ್ ಸಿಕ್ತು. ಸದನದ ಹೊರಗೆ ಜಮಾಯಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು. ಸಿಟಿ ರವಿ ಅವರ ಫೋಟೋಗೆ ಚಪ್ಪಲಿ ಏಟು. ಇದು ದೃಶ್ಯ ಸಂಖ್ಯೆ 1. ದೃಶ್ಯ ಸಂಖ್ಯೆ 2 ಹಾಗೆ ಕ್ವಿಕ್ ಆಗಿ ಸ್ಕ್ರೀನ್ ಮೇಲೆ. ಸುವರ್ಣಸೌಧ ಸೆಷನ್ ನಡೀತಿರೋ ಸಂದರ್ಭದಲ್ಲಿ ಸಾಮಾನ್ಯ ಜನರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭದ್ರತಾ ಲೋಪ ಯಾವ ಮಟ್ಟಿಗಾಯ್ತು ಅನ್ನೋದನ್ನ ಈ 2ನೇ ದೃಶ್ಯ ಸಾರಿ ಹೇಳ್ತಾ ಇದೆ. ಇದು ಯಾರ ಪಟ್ಟಾಲ ಆದ್ರೂ ಪರವಾಗಿಲ್ಲ, ಹೇಳಿಕ್ ನಮ್ಗೆ ಯಾವುದೇ ರೀತಿಯ ಸಂಕೋಚವೂ ಇಲ್ಲ, ಮುಜುಗರವೂ ಇಲ್ಲ. ರೌಡಿ ಗ್ಯಾಂಗ್ ಒಳಗೆ ನುಗ್ಗಿದಂತೆ ನುಗ್ಗಿ ಬಂದಿದ್ದಾರೆ ಸುವರ್ಣಸೌಧದ ಒಳಗೆ. ಅಲ್ಲಿರೋ ಪೊಲೀಸರು ಕಕ್ಕಾಬಿಕ್ಕಿ. ಇದು ಸೀನ್ ನಂಬರ್ 2. 3ನೇ ದೃಶ್ಯವನ್ನ ಕೂಡ ಸ್ಕ್ರೀನ್ ಮೇಲೆ ತಾನೆ. ಸುವರ್ಣಸೌಧ ಜನರ ಸಮಸ್ಯೆಗೆ ಧ್ವನಿ ಆಗ್ಬೇಕಾಗಿದ್ದ ವೇದಿಕೆ ಇವತ್ತು ಕಾಣೋಕೆ ಸಿಕ್ಕಿದ್ದು ಪೊಲೀಸರ ಕೋಟೆ. ಯಾಕೆ ಬಂದ್ರು? ಜನರ ಸಮಸ್ಯೆಯನ್ನ ಆಲಿಸುವ ಸಲುವಾಗಿ ಕಚ್ಚಾಡ್ಕೊಂಡ್ರು ಜನಪ್ರತಿನಿಧಿಗಳು. ಹಾಗಾಗ್ಬೇಕು ಪ್ರೊಟೆಕ್ಷನ್ ಅಂತಲ. ವೈಯಕ್ತಿಕ ವಿಚಾರಕ್ಕೆ ಆದಂತಹ ಗಲಾಟೆ, ಆ ಗಲಾಟೆಯಿಂದಾದ ಗಲಭೆ, ಆ ಗಲಭೆಯನ್ನ ನಿಯಂತ್ರಿಸಲಿಕ್ಕೆ ಬಂದ್ರು ಪೊಲೀಸರು. ಸೀನ್ ನಂಬರ್ 3, ಸೀನ್ ನಂಬರ್ 4 ತನ್ನಿ ಸ್ಕ್ರೀನ್ ಮೇಲೆ, ಬೇಗ ಬೇಗ ಕ್ವಿಕ್. ಸೀನ್ ನಂಬರ್ 4, ಸಿಟಿ ರವಿ ಅವರ ಮೇಲೆ ಧಿಮಾಕು ಹಾಗೆ ದರ್ಪದ ಪ್ರದರ್ಶನ. ಕಾಲಲ್ಲಿ ಒದೆಯಕ್ಕೆ ಹೋಗ್ತಾರೆ, ಕೈಯಲ್ಲಿ ಎಳೆಯಕ್ಕೆ ಹೋಗ್ತಾರೆ. ಸಿಟಿ ಅವರು ಮಾಡಿದ್ದು ತಪ್ಪಲ್ಲ.